ಈ ವಿಡಿಯೋದಲ್ಲಿ ಸರ್ಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡ ಮೀನುಗಳನ್ನು ಹಳ್ಳದಲ್ಲಿ ಹಾಕಿ ಹೂತು ಹಾಕುತ್ತಿರುವುದನ್ನು ಕಾಣಬಹುದು. ಇವುಗಳನ್ನು ಥಾಯ್ ಮಂಗೂರ್ ಅಥವಾ ಆಫ್ರಿಕನ್ ಕ್ಯಾಟ್ಫಿಶ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಈ ಮೀನುಗಳ ಸಾಕಾಣಿಕೆ ಮತ್ತು ಮಾರಾಟವನ್ನು ಏಕೆ ನಿಷೇಧಿಸಲಾಗಿದೆ ಅಂತ ಥಾಯ್ ಮಂಗೂರ್ ಭಾರತದ ಸ್ಥಳೀಯ ತಳಿಯಲ್ಲ, ಇದು ಆಕ್ರಮಣಕಾರಿ ಪ್ರಭೇದವಾಗಿದೆ. ಇದು ಕೆರೆ ನದಿಗಳಲ್ಲಿನ ಇತರ ಸ್ಥಳೀಯ ಮೀನುಗಳನ್ನು ಮತ್ತು ಜಲಚರಗಳನ್ನು ತಿಂದು ಹಾಕುವ ಮೂಲಕ ನಮ್ಮ ಜಲ ಪರಿಸರದ ಸಮತೋಲನವನ್ನು ಹಾಳು ಮಾಡುತ್ತದೆ. ಈ ಮೀನುಗಳನ್ನು ಸಾಕುವವರು ಅವುಗಳಿಗೆ ಕೊಳೆತ ಮಾಂಸ ಮತ್ತು ಅಶುಚಿಯಾದ ಆಹಾರವನ್ನು ನೀಡುತ್ತಾರೆ. ಇದರಿಂದಾಗಿ ಈ ಮೀನುಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಮತ್ತು ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗುತ್ತವೆ. ಅಶುಚಿಯಾದ ವಾತಾವರಣದಲ್ಲಿ ಬೆಳೆಯುವ ಈ ಮೀನುಗಳನ್ನು ಸೇವಿಸುವುದರಿಂದ ಮನುಷ್ಯರಲ್ಲಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಭಾರತ ಸರ್ಕಾರವು 2000ನೇ ಇಸ್ವಿಯಲ್ಲೇ